ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ, ನಿನ್ನೆ ನಡೆದಂತಹ SSLC ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕನ್ನಡ ಮಾಧ್ಯಮ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನೋಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾದರೆ ಮೊಟ್ಟ ಮೊದಲಿಗೆ 1 ಅಂಕದ 8 ಪ್ರಶ್ನೆಗಳು, ಹೌದಾ? ಅದರಲ್ಲಿ ಮಲ್ಟಿಪಲ್ ಚಾಯ್ಸ್. ಫಸ್ಟ್ ಕ್ವಶನ್ನು, ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರಪ್ಪ? ಆಪ್ಷನ್ ಎ ಡಾಲ್ಹೌಸಿ, ವೆಲ್ಲೆಸ್ಲಿ, ರಾಬರ್ಟ್ ಕ್ಲೈವ್, ಕಾರ್ನ್ವಾಲಿಸ್. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಲ್ಹೌಸಿ. ಯಾರು? ಡಾಲ್ಹೌಸಿ. ನೆಕ್ಸ್ಟ್ ಕ್ವಶನ್, ತೀನ್ ಮೂರ್ತಿ ಭವನವಿರುವುದು ಜೋಧ್ಪುರ್, ಮೈಸೂರು, ಹೈದರಾಬಾದ್, ನವದೆಹಲಿ. ಅದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ನವದೆಹಲಿ. ಆಪ್ಷನ್ ಡಿ ನವದೆಹಲಿ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವಂಥ ಮಣ್ಣು. ಇದು ಸ್ವಲ್ಪ ಕೆಲವರಿಗೆ ಕನ್ಫ್ಯೂಷನ್ ಮಾಡಿದೆ. ಅದರ ಪರ್ಸೆಂಟೇಜ್ ವೈಸ್ ತೊಗೊಂಡಾಗ ಟೆಕ್ಸ್ಟ್ ಬುಕ್ದಲ್ಲಿ ನೋಡಿದಾಗ, ಹೌದಾ, ಆಪ್ಷನ್ ಬಿ ಕೆಂಪು ಮಣ್ಣು. ಯಾವುದು? ಕೆಂಪು ಮಣ್ಣು. ನೆಕ್ಸ್ಟ್ ಕ್ವಶನ್ ನಂಬರ್ 4, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದರೆ ಡಾಕ್ಟರ್ MS ಸ್ವಾಮಿನಾಥನ್. ಆಪ್ಷನ್ ಸಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ. ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಯಾವುದಪ್ಪ ಅಂದರೆ ಅಣೈಮುಡಿ. ಯಾವುದು? ಅಣೈಮುಡಿ. ಮಕ್ಕಳ ಸಹಾಯವಾಣಿ ಸಂಖ್ಯೆ. ಮಕ್ಕಳ ಸಹಾಯವಾಣಿ ಸಂಖ್ಯೆ 1089, 1098, 101, 108. 108 ಆ್ಯಂಬ್ಯುಲೆನ್ಸು. ಹೌದಾ? ಆಮೇಲೆ 101 ಪೊಲೀಸ್ ಕರೆ. ಆಮೇಲೆ ಏನಪ್ಪ ಅಂದರೆ ಮಕ್ಕಳ ಸಹಾಯವಾಣಿ 1098. ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 7, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದಂಥ ವರ್ಷ. ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದಂಥ ವರ್ಷ ಯಾವುದಪ್ಪ ಅಂದರೆ ಆಪ್ಷನ್ ಡಿ 1948. ಇನ್ನು ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು. ಹೌದಾ? ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಮಾರ್ಚ್ 15, ಡಿಸೆಂಬರ್ 10, ಜುಲೈ 11, ಜೂನ್ 5. ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ತೆಗೆದುಹಾಕ್ಬಿಡ್ರಿ. ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ 15. ಮಾರ್ಚ್ 15. ಇನ್ನು ಕ್ವಶನ್ ಮೇನ್ ನಂಬರ್ 2, ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗಾದರೆ ಕ್ವಶನ್ ನಂಬರ್ 9, ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದನು? ಇದು ರಿಪೀಟೆಡ್ ಕ್ವಶನ್ನು. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ಆಲ್ರೆಡಿ ಏನು ಮಾಡಿದ್ದೀನಿ ಅಂದರೆ ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಹಾಗಾದರೆ ಏನಪ್ಪ ಅಂದರೆ ಯಾರಪ್ಪ ಅಂದರೆ RM ತೊಡಲ್ಬಾಗಿ ಸರ್ ಅವರು ಪ್ರಿಪೇರ್ ಮಾಡಿದಂಥ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಯಾಕಂದರೆ PDF ಪ್ರಿಪೇರ್ ಮಾಡಿದ್ದಾರೆ. ವೆಲ್ಲೆಸ್ಲಿ ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪ್ನಿಗೆ ಸಾಲದ ಹೊರೆ ಹೆಚ್ಚಿತ್ತು. ಆದ್ದರಿಂದ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಏನು ಮಾಡ್ದಪ್ಪ ಅಂದರೆ ಮರಳ್ದ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ. ಇದು ಕೂಡ ರಿಪೀಟೆಡ್ ಕ್ವಶನ್ನು. ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಏನಪ್ಪ ಅಂದರೆ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಂಡ್ನ ಹತ್ಯೆ. ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಂಡ್ನ ಹತ್ಯೆ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು? ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದಪ್ಪ ಅಂದರೆ ಭದ್ರತಾ ಸಮಿತಿ. ಯಾವುದು? ಭದ್ರತಾ ಸಮಿತಿ. ನೆಕ್ಸ್ಟ್ ಕ್ವಶನ್, ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಸಮಾಜದ ಜನರನ್ನು ಮೇಲು ಕೀಳು ಎಂಬ ವರ್ಗೀಕರಿಸುವುದಕ್ಕೆ ಸಾಮಾಜಿಕ ಸ್ತರವಿನ್ಯಾಸ ಅಂತ ಕರೀತಾರೆ. ಏನು? ಸಮಾಜದ ಜನರನ್ನು ಮೇಲು ಕೀಳು ಎಂದು ವರ್ಗೀಕರಿಸುವುದಕ್ಕೆ ಸಾಮಾಜಿಕ ಸ್ತರವಿನ್ಯಾಸ ಎನ್ನುವರು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 13, ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಏಕೆ ಜಾರಿಗೊಳಿಸಲಾಯಿತು? ಹೌದಾ? ಯಾಕಪ್ಪ ಅಂದರೆ 13 ಬಾಲಕಾರ್ಮಿಕತನವನ್ನು ಹೋಗಲಾಡಿಸಲು. ಯಾವುದಕ್ಕೋಸ್ಕರ? ಬಾಲಕಾರ್ಮಿಕತನವನ್ನು ಹೋಗಲಾಡಿಸಲು. ನೆಕ್ಸ್ಟ್ ಕ್ವಶನ್, ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ.
ಏಕೆ? ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ. ಏಕೆ? ಯಾಕಪ್ಪ ಅಂದ್ರೆ ಬಾವಿ ನೀರಾವರಿ ಪದ್ಧತಿಯಲ್ಲಿ ಬಾವಿ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭವಾದ್ದರಿಂದ ಅತಿ ಹೆಚ್ಚು ಕ್ಷೇತ್ರ ನೀರಾವರಿಯನ್ನು ಒದಗಿಸ್ತದೆ. ಆದ್ದರಿಂದ ಬಾವಿ ನೀರಾವರಿಯು ಪ್ರಮುಖವಾಗಿದೆ. ಹೌದಾ? ಆಮೇಲೆ ಒಮ್ಮಿಂದೊಮ್ಮೆಲೆ ಅಂತರ್ಜಲ ಮಟ್ಟ ಕುಸಿಯಲಿಕ್ಕೆ ಕಾರಣ ಆಗೋದಿಲ್ಲ. ಯಾವ ರೀತಿ? ಕೊಳವೆ ಬಾವಿಯ ಥರ. ಆದ್ದರಿಂದ ಏನಪ್ಪ ಅಂದರೆ ಬಾವಿ ನೀರಾವರಿ ವ್ಯವಸ್ಥೆ ಒಂದು ಉತ್ತಮ ವ್ಯವಸ್ಥೆ ಅಂತ ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 15, ಕೋಶೀಯ ವಿತ್ತೀಯ ನೀತಿ ಎಂದರೇನು? ಕೋಶೀಯ ಅಥವಾ ವಿತ್ತೀಯ ನೀತಿ ಎಂದರೇನು? ಸರ್ಕಾರದ ಆದಾಯ, ವೆಚ್ಚ ಮತ್ತು ಸಾಲಗಳಿಗೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿಗೆ ಕೋಶೀಯ ನೀತಿ ಎನ್ನುವರು. ಸರ್ಕಾರದ ಆದಾಯ, ವೆಚ್ಚ ಮತ್ತು ಸಾಲಗಳಿಗೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವಂಥ ನೀತಿಗೆ ಕೋಶೀಯ ನೀತಿ ಎನ್ನುವರು. ಇನ್ನು ಕ್ವಶನ್ ನಂಬರ್ 16, ಹೌದಾ? ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಏಕೆ? ಇದು ಕೂಡ ರಿಪೀಟೆಡ್ ಕ್ವಶನ್ನು, ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಬಂದಿದೆ. ಮನೆಯಲ್ಲಿಯೇ ಕುಳಿತು ಬೇಕಾದ ವಸ್ತು ಸೇವೆಗಳನ್ನು ಪಡೆದುಕೊಳ್ಳಬಹುದಾದ್ರಿಂದ ಟೆಲಿಶಾಪಿಂಗ್ ಹೆಚ್ಚು ಜನಪ್ರಿಯವಾಗಿದೆ. ಮನೆಯಲ್ಲಿಯೇ ಕುಳಿತು ಬೇಕಾದ ವಸ್ತು ಸೇವೆಗಳನ್ನು ಪಡೆದುಕೊಳ್ಳಬಹುದಾದ್ರಿಂದ ಟೆಲಿಶಾಪಿಂಗ್ ಹೆಚ್ಚು ಜನಪ್ರಿಯವಾಗಿದೆ. ನೆಕ್ಸ್ಟ್ ಕ್ವಶನ್, ಹೌದಾ? ಕ್ವಶನ್ ನಂಬರ್ 3, ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೀರಿ. ಹೌದಾ? 2 ಅಂಕದ ಪ್ರಶ್ನೆಗಳಿವು. ಇವು ಟೋಟಲ್ 8 ಪ್ರಶ್ನೆಗಳಿರ್ತಾವೆ 16 ಅಂಕಕ್ಕೆ. ಹಂಗಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರ ಹೇಗೆ ಪ್ರಯತ್ನಿಸುತ್ತಿದೆ? ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು, ಹೌದಾ, ಸರ್ಕಾರ ಪಡುತ್ತಿರುವಂಥ ಪ್ರಯತ್ನಗಳೇನಪ್ಪ ಅಂದರೆ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮದ ಜಾರಿ, ಸಂವಿಧಾನದ 21ನೇ ಎ ವಿಧಿಯು ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿರುವುದು, 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೊಳಿಸಿರುವುದು, ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮ ಜಾರಿ, 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಇಂತಹ ಕ್ರಮಗಳನ್ನು ಜಾರಿಗೊಳಿಸುವುದರ ಮೂಲಕ ಭಾರತದಲ್ಲಿ ಸರ್ಕಾರ ಸಾಕ್ಷರತೆ ವೃದ್ಧಿಗಾಗಿ ಪ್ರಯತ್ನ ಪಡ್ತಾ ಇದೆ. ಅದು ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆ ಇದೆ. ಹೌದಾ? ಇದನ್ನು ಬರಿಬೋದು ಅಥವಾ ಅದನ್ನು ಬರಿಬೋದು. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯು ಹೇಗೆ ರಚನೆಗೊಂಡಿದೆ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಹಾಗಾದರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಏನಪ್ಪ ಅಂದರೆ ಒಂದು ಸಚಿವ ಸಂಪುಟದ ಮಾದರಿಯಲ್ಲಿದೆ. ಇದರಲ್ಲಿ ಒಟ್ಟು 15 ಸದಸ್ಯ ರಾಷ್ಟ್ರಗಳಿರ್ತಾವೆ. 5 ಸದಸ್ಯ ರಾಷ್ಟ್ರಗಳು ಏನಪ್ಪ ಅಂದರೆ ಕಾಯಂ ಸದಸ್ಯತ್ವವನ್ನು ಹೊಂದಿರ್ತಾವೆ. ಆಮೇಲೆ 10 ಸದಸ್ಯ ರಾಷ್ಟ್ರಗಳು ಏನಪ್ಪ ಅಂದರೆ ಹಂಗಾಮಿ ಸದಸ್ಯತ್ವವನ್ನು ಹೊಂದಿರ್ತಾವೆ. ಕಾಯಂ ಸದಸ್ಯ ರಾಷ್ಟ್ರಗಳು ವಿಟೋ ಅಧಿಕಾರವನ್ನು ಹೊಂದಿರ್ತಾವೆ. ಸಚಿವಾಲಯದ ಮುಖ್ಯ ಕಾರ್ಯದರ್ಶಿಯವರ ನೇಮಕಕ್ಕೆ ಶಿಫಾರಸು ಮಾಡ್ತಾವೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 18, ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಭಿನ್ನವಾಗಿದೆ. ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಭಿನ್ನವಾಗಿದೆ. ಹೇಗೆ ಅಂತ ವಿವರಿಸ್ರಿ ಅಂತ ಹೇಳಿದ್ದಾರೆ. ವ್ಯತ್ಯಾಸ, ಭಿನ್ನ ಅಂದರೆ ವ್ಯತ್ಯಾಸ. ನೋಡ್ರಿ, ಕೂಲಿ ಸಹಿತ ದುಡಿಮೆಯಲ್ಲಿ ಕೂಲಿ, ಸಂಬಳ ಅಥವಾ ಆರ್ಥಿಕ ಪ್ರತಿಫಲ, ಹೌದಾ, ಪಡೆಯುವ ದುಡಿಮೆಯ ಚಟುವಟಿಕೆ ಆಗಿರ್ತದೆ. ಕೂಲಿ ರಹಿತ ದುಡಿಮೆಯಲ್ಲಿ ಕೂಲಿ, ಸಂಬಳ ಅಥವಾ ಆರ್ಥಿಕ ಪ್ರತಿಫಲ ಪಡೆಯದೇ ಇರುವಂಥ ದುಡಿಮೆಯ ಚಟುವಟಿಕೆ ಆಗಿರ್ತದೆ. ಇನ್ನು ಕೂಲಿ ಸಹಿತ ದುಡಿಮೆಗೆ ಉದಾಹರಣೆ ಕಟ್ಟಡ ಕಾರ್ಮಿಕರು, ಉಪನ್ಯಾಸಕರು, ಹೌದಾ, ಸರ್ವಿಸ್ ಫೀಲ್ಡಲ್ಲಿ ಏನು ಬರ್ತಾರಲ್ಲ ಅವರೆಲ್ಲ. ಕೂಲಿ ರಹಿತ ದುಡಿಮೆಗೆ ಉದಾಹರಣೆಗೆ ತಾಯಿ ಮಾಡುವ ಸೇವೆ, ಆತ್ಮಸಂತೋಷಕ್ಕಾಗಿ ನಾವೇನು ಚಿತ್ರ ಬಿಡಿಸ್ತೀವಲ್ಲ ಅದು ಕೂಲಿ ರಹಿತ ದುಡಿಮೆ. ಇನ್ನು ಇದೇ ಪ್ರಶ್ನೆಗೆ ಒಂದು ಅಥವಾ ಕ್ವಶನ್ ಇದೆ, ದೋಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಅಂತ. ಹೌದಾ? ನೀವು ಕೂಲಿ ಸಹಿತ ದುಡಿಮೆ ಅಥವಾ ಕೂಲಿ ರಹಿತ ದುಡಿಮೆ ನಡುವಿನ ವ್ಯತ್ಯಾಸ ಬರಿಬೋದು, ಅಥವಾ ಅದು ಬರಲಿಲ್ಲ ಅಂದರೆ ದೋಂಬಿಗಳನ್ನು ಹೇಗೆ ನಿಯಂತ್ರಿಸುವುದು ಅನ್ನೋದು ಬರೀರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ದೋಂಬಿಗಳನ್ನು ನಿಯಂತ್ರಿಸುವಂಥ ಕ್ರಮಗಳು ಏನಪ್ಪ ಅಂದರೆ ಅಧಿಕಾರಿಗಳ ಸಮಯ ಪ್ರಜ್ಞೆ, ಪೊಲೀಸ್ ವ್ಯವಸ್ಥೆ, ರಕ್ಷಣಾ ಪಡೆಗಳ ಬಳಕೆ, ಕಾನೂನು ಸುವ್ಯವಸ್ಥೆಯ ರಚನೆ ಮತ್ತು ಕಾಪಾಡುವಿಕೆ, ಇವುಗಳ ಮೂಲಕ ದೋಂಬಿಯನ್ನು ಏನು ಮಾಡ್ಬೋದಪ್ಪ ಅಂದರೆ ನಿಯಂತ್ರಿಸ್ಬೋದು. ಇನ್ನು ಕ್ವಶನ್ ನಂಬರ್ 19, ಜುನಾಗಢ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು? ಜುನಾಗಢ್ ಸಂಸ್ಥಾನವನ್ನು ಭಾರತಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು? ಜುನಾಗಢ್ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ವಿಲೀನಗೊಂಡ ಬಗ್ಗೆ ಹೇಗಪ್ಪ ಅಂದರೆ, ಇದರ ನವಾಬನಾದ ಮೆಹಬಿತ್ ಖಾನ್ನನು ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿ ವಿಲೀನೀಕರಣ ಕಾನೂನಿಗೆ ಸಹಿ ಹಾಕಿದನು. ಆಗ ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದರು.
ಇದನ್ನು ಎದುರಿಸಲಾಗದೆ ನವಾಬನು ರಾಜ್ಯ ಬಿಟ್ಟು ಪಲಾಯನ ಮಾಡಿದನು. ಆಗ ಅಲ್ಲಿನ ದಿವಾನನು ಭಾರತ ಸರ್ಕಾರಕ್ಕೆ ಮಾಡಿದ ಮನವಿಯನ್ನು ಆಧರಿಸಿ ಸೈನ್ಯವನ್ನು ಕಳುಹಿಸಿ ಶಾಂತಿ ಸ್ಥಾಪನೆ ಮಾಡಲಾಯಿತು. 1949ರಲ್ಲಿ ಜುನಾಗಢ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಇನ್ನು ಕ್ವಶನ್ ನಂಬರ್ 20. ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು. ಹೌದಾ? ಕ್ವಶನ್ ಅಷ್ಟೇ ಚೇಂಜ್ ಆಗಿದೆ, ಆದರೆ ಕ್ವಶನ್ ಹಲವಾರು ಸಲ ರಿಪೀಟ್ ಆಗಿದೆ. ಕೇಳುವಂಥ ಶೈಲಿ ಮಾತ್ರ ಬದಲಾಗಿದೆ, ಬಟ್ ಕ್ವಶನ್ ಹಲವಾರು ಸಲ ಏನಾಗಿತ್ತು ಅಂದರೆ ಇದು ರಿಪೀಟ್ ಆಗಿದೆ. ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು. ಹೇಗೆ ಅಂದರೆ, ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಭಾರತದ ಒಳಗಡೆಯ ತಮ್ಮ ವಿರೋಧ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡರು. ಅಧಿಕಾರಿಗಳು ಬ್ರಿಟಿಷರೇ ಆಗಿದ್ದರು. ಬಹುತೇಕ ಭಾರತೀಯ ಸೈನಿಕರು ಕೂಲಿ ಸೈನಿಕರಾಗಿದ್ದರು. ಭಾರತೀಯರಿಗೆ ಲಭಿಸುತ್ತಿದ್ದಂಥ ಅತ್ಯುನ್ನತ ಹುದ್ದೆ ಅಂದರೆ ಸುಬೇದಾರ್ ಸ್ಥಾನ ಮಾತ್ರ ಆಗಿತ್ತು. ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 21. ಭಾರತದ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ. ಇದನ್ನು ನಾನು ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ 10 ವರ್ಷದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕಾಗಿದ್ರೆ, ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆ, ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕಾದ್ರೆ ಇದು ಫಿಕ್ಸ್ ಕ್ವಶನ್ ಅಂತ ಹೇಳಿದ್ದೆ ನಾನು. ಇದು ಎವ್ರಿ ಎಕ್ಸಾಮಲ್ಲಿ ರಿಪೀಟ್ ಆಗ್ತದೆ ಅಂಥೇಳಿ. ಹಾಗಾದ್ರೆ ಅದನ್ನು ಯಾರು ಫಾಲೋ ಮಾಡಿಬಿಟ್ಟು ಸ್ಟಡಿ ಮಾಡಿದಿರಲ್ಲ ಅವ್ರು ಇದನ್ನು ಬರೆದಿರ್ತೀರ. ಹಾಗಾದ್ರೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಜಾಟ. ಭಾರತದ ಜನರ ಮುಖ್ಯ ಉದ್ಯೋಗ ಏನಪ್ಪ ಅಂದರೆ ಕೃಷಿ. ಭಾರತದ ಕೃಷಿಯು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಅವಲಂಬಿಸಿದೆ. ಈ ಮಳೆ ವಿಫಲವಾದರೆ ಬರಗಾಲ ಬರ್ತದೆ. ಮಳೆ ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗಿ ಪ್ರಾಣಹಾನಿ, ಆಸ್ತಿಪಾಸ್ತಿ ಹಾನಿ ಉಂಟಾಗ್ತದೆ. ಹೌದಾ? ಆಮೇಲೆ ಒಂದೊಂದು ಸಲ ಪೂರ್ತಿ ಹೆಚ್ಚು ಮಳೆ ಬೀಳೋದು, ಒಂದೊಂದು ಸಲ ಪೂರ್ತಿ ಕಡಿಮೆ ಮಳೆ ಬೀಳೋದು. ಇಂತಹ ಸಮಸ್ಯೆಗಳಿಂದ ಭಾರತದ ವ್ಯವಸಾಯ ಮಾನ್ಸೂನ್ ಜೊತೆಯಲ್ಲಿ ಆಡುವಂಥ ಜೂಜಾಟ ಅಂತ ಕರೀಬಹುದು. ಹೌದಾ? ಇನ್ನು ಕ್ವಶನ್ ನಂಬರ್ 22. ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ. ಏಕೆ? ಇದು ರಿಪೀಟೆಡ್ ಕ್ವಶನ್ ಕೇಳುವಂತಹ ಶೈಲಿ ನಾನು ಹೇಳಿದ್ದೀನಲ್ಲ. ಆನ್ಸರ್ ನೀವು ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಏನು ಬಂದಿತ್ತಲ್ಲ, ಏನು ಪರ್ಯಾಯ ಶಕ್ತಿ ಸಂಪನ್ಮೂಲಗಳನ್ನು ಹೇಗೆ ಬಳಸಬಹುದು ಅನ್ನೋದನ್ನೇನು ಕೇಳಿದಿರಲ್ಲ, ಅದನ್ನು ಇಂಡೈರೆಕ್ಟಾಗಿ ಇದನ್ನು ಕ್ವಶನ್ ಕೇಳಿದ್ದಾರೆ. ಕ್ವಶನ್ ಇದು ರಿಪೀಟೆಡ್, ಆದರೆ ಕೇಳುವಂಥ ಶೈಲಿ ಮಾತ್ರ ಏನಾಗಿದೆ ಅಂದರೆ ಬದಲಾಗಿದೆ. ಹೌದಾ? ನೋಡಿರಿ 22ನೇ ಕ್ವಶನ್ ಆನ್ಸರ್. ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ. ಏಕೆಂದರೆ ಭಾರತವು ಹೆಚ್ಚಾಗಿ ಮುಗಿದು ಹೋಗುವ ಸಂಪನ್ಮೂಲಗಳನ್ನು ಅವಲಂಬಿಸಿದೆ ಅಥವಾ ಬಳಸ್ತಾ ಇದೆ. ಇವುಗಳ ಉತ್ಪಾದನೆ ಕಡಿಮೆ ಇದ್ದು ವಿದೇಶಿಗಳಿಂದ ಇದನ್ನು ಆಮದು ಮಾಡಿಕೊಳ್ಬೇಕು. ಇದರಿಂದ ಏನಪ್ಪ ಅಂದರೆ GDP ಕುಸಿತ ಆಗ್ತದೆ. ಇದರಿಂದ ರಾಷ್ಟ್ರೀಯ ಆದಾಯದ ಮೇಲೆ ಪರಿಣಾಮ ಬೀರ್ತದೆ. ಆದ್ದರಿಂದ ಅಸಾಂಪ್ರದಾಯಿಕ ಶಕ್ತಿಯ ಸಂಪನ್ಮೂಲಗಳ ಉಪಯೋಗ ಅನಿವಾರ್ಯ. ಹೌದಾ? ಈಗೇನು ಬಳಸ್ತಾ ಇದೆಯಲ್ಲ, ಇದನ್ನು ಬಿಟ್ಟು ನವೀನ ತಂತ್ರಜ್ಞಾನಗಳ ಮೂಲಕ ಏನು ಶಕ್ತಿಯನ್ನು ಉತ್ಪಾದಿಸ್ತಿಲ್ಲ ಅಂಥವುದನ್ನು ನಾವು ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳನ್ನು ಕರಿತೀವಿ. ಅವುಗಳನ್ನು ಹೆಚ್ಚು ಬಳಸುವಂಥ ಅವಶ್ಯಕತೆ ಇದೆ. ಮುಗಿಯದೇ ಇರುವ ಸಂಪನ್ಮೂಲಗಳ ಶೋಧನೆ ಮತ್ತು ಬಳಕೆಗೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ನೀಡಲಾಗಿದೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ. ಆದ್ದರಿಂದ ಇಂತಹ ಪರಿಹಾರ ಕ್ರಮಗಳನ್ನು, ಯಾವುದು ಸೌರಶಕ್ತಿ ಇರ್ಬೋದು, ಬೈಜಿಕ ಶಕ್ತಿ ಇರ್ಬೋದು, ಅಲೆಗಳ ಶಕ್ತಿ ಇರ್ಬೋದು, ಗಾಳಿ ಶಕ್ತಿ ಇರ್ಬೋದು, ಇಂಥವುಗಳನ್ನು ನಾವು ಬಳಸಿದ್ದೆ ಆದರೆ ಏನು ಮಾಡ್ಬೋದು, ಭಾರತದಲ್ಲಿ ಉಂಟಾಗುತ್ತಿರುವಂಥ ಶಕ್ತಿ ಸಂಪನ್ಮೂಲ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕ್ವಶನ್ ನಂಬರ್ 23. ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಬಹುದಾಗಿದೆ ಹೇಗೆ? ಇದು ರಿಪೀಟೆಡ್ ಕ್ವಶನ್. ಹೆಂಗಪ್ಪ? ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗೋದನ್ನು ತಪ್ಪಿಸುವ ಕ್ರಮಗಳು: ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವುದು, ಕೃಷಿಯನ್ನು ಅಭಿವೃದ್ಧಿಪಡಿಸುವುದು, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು. ಇಂತಹ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ವಲಸೆ ಹೋಗೋದನ್ನು ತಡೆಯಬಹುದು. ಹೌದಾ? ಹೆಂಗೆ ವಲಸೆ ಹೋಗ್ತಾರಂತ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಕೇಳಿದ್ದಾರೆ. ಅದರ ವಿರುದ್ಧ ಆನ್ಸರ್ ಬರೆದ್ರೆ ಮುಗೀತು. ಇನ್ನು ಕ್ವಶನ್ ನಂಬರ್ 24. ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿವೆ? ಹಾಗಾದರೆ ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೆಂಗೆ ಸಹಾಯಕಪ್ಪ ಅಂದರೆ,
ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ವಿತರಿಸ್ತದೆ, ಅಂಚೆ ಉಳಿತಾಯ ಪತ್ರಗಳನ್ನು ವಿತರಿಸ್ತದೆ, ಕಿಸಾನ್ ವಿಕಾಸ್ ಪತ್ರಗಳನ್ನು, ಮಾಹಿಯಾನ ಕಿರುಠೇವಣಿಗಳು, ಅಂಚೆ ವಿಮೆ, ನಿವೃತ್ತಿ ವೇತನ ಹಣಗಳನ್ನು ವರ್ಗಾಯಿಸಲಿಕ್ಕೆ ಈ ರೀತಿಯಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡೋದರಿಂದ ಅಂಚೆ ಇಲಾಖೆಯು ಹಣದ ಉಳಿತಾಯಕ್ಕೆ ಸಹಕಾರಿ. ಹೌದಾ? ಇನ್ನು ಕ್ವಶನ್ ನಂಬರ್ 4. ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ. 3 ಅಂಕದ ಪ್ರಶ್ನೆಗಳು, ಒಟ್ಟು 9 ಪ್ರಶ್ನೆಗಳಿರ್ತವೆ. 9 3 27. ಇದನ್ನು ಸ್ಕೋರಿಂಗ್ ಏರಿಯಾ ಅಂತ ಪ್ರತಿ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಹೇಳಿದ್ದೀನಿ. ಇದನ್ನು ಯಾರು ಬರೆದಿರ್ತೀರ ಅವ್ರು ಸ್ಕೋರ್ ಮಾಡೇ ಮಾಡ್ತೀರ. ಕ್ವಶನ್ ನಂಬರ್ 25. ಗ್ರಾಹಕರಿಗೆ ಬ್ಯಾಂಕುಗಳು ಹೇಗೆ ಸಲ್ಲಿಸುತ್ತವೆ? ಹೌದಾ? ಗ್ರಾಹಕರಿಗೆ ಬ್ಯಾಂಕುಗಳು ಹೇಗೆ ಸೇವೆ ಸಲ್ಲಿಸುತ್ತವೆ? ಹಾಗಾದ್ರೆ ಬ್ಯಾಂಕ್ ಸೇವೆಗಳೇನು? ಠೇವಣಿಗಳನ್ನು ಅಂಗೀಕರಿಸುವುದು, ಸಾಲ ನೀಡುವುದು, ಹಣದ ವರ್ಗಾವಣೆ, ಭದ್ರತಾ ಕಪಾಟುಗಳನ್ನು ಹೌದಾ ಬಾಡಿಗೆ ನೀಡುವುದು, ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುವುದು, ATM ಕಾರ್ಡ್ಗಳನ್ನು ವಿತರಿಸುವುದು, ಬ್ಯಾಂಕಿಂಗ್ ಹೌದಾ ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವುದು, ಸಹಿಗಳಿಗೆ ಜವಾಬ್ದಾರಿಯಾಗಿರುವುದು ಹೌದಾ. ಆಮೇಲೆ ಠೇವಣಿಗಳನ್ನು ಇಟ್ಕೊಳ್ಳೋದು ಮತ್ತು ವರ್ಗಾಯಿಸುವುದು, ದೊಡ್ಡ ಮೊತ್ತಗಳನ್ನು ಇಟ್ಕೊಳ್ಳೋದು ಮತ್ತು ವರ್ಗಾಯಿಸುವುದು, ಇಂತಹ ಸೇವೆಗಳನ್ನು ಬ್ಯಾಂಕ್ಗಳು ನಮಗೆ ಒದಗಿಸ್ತವೆ. ಹೌದಾ? ಇನ್ನು ಇದೇ ಪ್ರಶ್ನೆಗೆ ಒಂದು 6 ಟೈಪ್ ಕ್ವಶನ್ ಇದೆ. ಒಬ್ಬ ಉದ್ಯಮಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು? ಇದು ಕೂಡ ಪ್ರತಿ ಕ್ವಶನಲ್ಲಿ ರಿಪೀಟ್ ಇತ್ತು. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ದೆ. ಹೌದಾ? ಉದ್ಯಮಿಯ ಲಕ್ಷಣಗಳು ನೋಡ್ರಿ: ಸೃಜನಾತ್ಮಕತೆ, ನಾಯಕತ್ವ, ಗುಂಪು ಕಟ್ಟುವಿಕೆ, ಹೊಸ ಪದ್ಧತಿಗಳನ್ನು ರೂಢಿಗೆ ತರುವುದು, ನಷ್ಟಭರಿತಕ್ಕೆ ಸಿದ್ಧ, ಗುರಿ ಮುಟ್ಟುವಿಕೆ, ವಚನಬದ್ಧತೆ, ಕ್ರಿಯಾತ್ಮಕತೆ ಇತ್ಯಾದಿ. ಇನ್ನು ಕ್ವಶನ್ ನಂಬರ್ 26. ಬಕ್ಸಾರ್ ಕದನವು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬೀರಿದ ಪರಿಣಾಮಗಳೇನು? 1 ಅಥವಾ 2 ಸಲ ಹಿಂದಿನ ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ. ಹಾಗಾದ್ರೆ ಬಕ್ಸಾರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬೀರಿದ ಪರಿಣಾಮ ಏನಪ್ಪ ಅಂದರೆ, ಕಂಪನಿಗೆ ಬಂಗಾಳದ ಮೇಲಿನ ದಿವಾಣಿ ಹಕ್ಕನ್ನು 2ನೇ ಶಾ ಆಲಂನಿಂದ ಪಡ್ಕೊಂಡ್ರು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಟ್ನು. ಹೌದಾ? ಶುಜಾಉದ್ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಗಳನ್ನು ಕೊಡಬೇಕಾಯಿತು. ಮೀರ್ ಜಾಫರನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿ ನಿರ್ವಹಿಸತೊಡಗಿತು. ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ನಿಜವಾದ ಒಡೆಯರೆಂದು ದೃಢೀಕರಿಸಲ್ಪಟ್ಟರು. ಹೌದಾ? ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆ ಇದೆ, ಅದನ್ನು ನೋಡೋಣ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದು? ಇದೊಂದು ಸ್ವಲ್ಪ ಲೈಟಾಗಿ ಹೊಸ ಕ್ವಶನ್ ಇದು ನೋಡ್ರಿ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು. ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ದರು. ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಬಹುದೆಂದು ಅವರು ಬಲವಾಗಿ ನಂಬಿದ್ರು. ಇವರು ರಹಸ್ಯ ಸಂಘಗಳ ಮೂಲಕ ಹಣಕಾಸು, ಶಸ್ತ್ರಾಸ್ತ್ರಗಳ ಸಂಗ್ರಹ ಹಾಗೂ ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡುತ್ತಿದ್ದರು. ತಮ್ಮ ಗುರಿ ಸಾಧನೆಗಾಗಿ ಬಾಂಬುಗಳು ಮತ್ತು ಬಂದೂಕುಗಳ ಪ್ರಯೋಗ ಮಾಡಿದರು. ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ಇವು ರಹಸ್ಯ ಸಂಘಗಳಾಗಿದ್ದವು. ಕ್ರಾಂತಿಕಾರಿಗಳನ್ನು ಕೊಲೆಯ ಆರೋಪದ ಮೇಲೆ ಬಂಧಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಕ್ವಶನ್ ನಂಬರ್ 27. ಸಾರಿಗೆಯು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ವದ್ದಾಗಿದೆ. ಹೌದಾ? ಇದು ರಿಪೀಟೆಡ್ ಕ್ವಶನು, ಒಂದು 2-3 ಸಲ ಇದನ್ನು ಕೇಳಿದ್ದಾರೆ ನೋಡ್ರಿ. ಸಾರಿಗೆಯ ಮಹತ್ವ: ಸಾರಿಗೆಯು ಸ್ಥಳದ ಮತ್ತು ಸಮಯದ ಉಪಯುಕ್ತತೆ ಒದಗಿಸುತ್ತದೆ. ಮಾರುಕಟ್ಟೆಯ ವಿಸ್ತರಣೆಗೆ ಸಹಾಯಕವಾಗಿದೆ. ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಗ್ರಾಮಗಳ ಅಭಿವೃದ್ಧಿಯಾಗುತ್ತವೆ. ರಸ್ತೆ ಸಾರಿಗೆಯು ರೈಲು ಸಾರಿಗೆಗೆ ಪೂರಕವಾಗಿದೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ವಸ್ತುಗಳನ್ನು ಉತ್ಪಾದನಾ ಸ್ಥಳಗಳಿಂದ ಬೇಡಿಕೆ ಸ್ಥಳಗಳಿಗೆ ಸಾಗಾಣಿಕೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಜನರಿಗೆ ಉದ್ಯೋಗವನ್ನು ಒದಗಿಸ್ತದೆ. ಜನರ ಆದಾಯ ಹೆಚ್ಚಿಸಿ ಜೀವನ ಮಟ್ಟವನ್ನು ಸುಧಾರಿಸ್ತದೆ. ಹೌದಾ? ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆ ಇದೆ. ಭಾರತದ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ. ಕ್ವಶನ್ ಕೇಳುವಂಥ ಶೈಲಿ ಮಾತ್ರ ಬೇರೆ, ಕ್ವಶನ್ ಮಾತ್ರ ಸೇಮ್. ಹಲವಾರು ಸಲ ಹಿಂದಿನ ಎಕ್ಸಾಮ್ಗಳಲ್ಲಿ ರಿಪೀಟೆಡ್. ಇದು ಫಿಕ್ಸ್ ಕ್ವಶನ್ ಅಂತ ನಾನು ಹೇಳಿದ್ದೆ ನೋಡ್ರಿ. ಭಾರತದ ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಸಂಬಂಧಿಸಿದಂಥ ಅಂಶಗಳೇನಪ್ಪ ಅಂದರೆ, ಕಚ್ಚಾ ವಸ್ತುಗಳು ಎಲ್ಲಿ ದೊರೀತಾವ, ಸರಬರಾಜು ಆಗ್ತಾವ, ಅಲ್ಲಿ ಕಾರ್ಖಾನೆಗಳ ಸ್ಥಾಪನೆ ಆಗ್ತಾವ.
ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆಯಲ್ಲಿ ಉತ್ತಮವಾಗಿರ್ತದೆ ಅಲ್ಲಿ ಕಾರ್ಖಾನೆಗಳ ಸ್ಥಾಪನೆ ಆಗ್ತವೆ. ಬಂಡವಾಳ ಎಲ್ಲಿ ಹೆಚ್ಚು ಹೂಡೋರಿದ್ದಾರೆ ಅಂತಹ ಪ್ರದೇಶದಲ್ಲಿ ಕಾರ್ಖಾನೆಗಳು. ಸ್ಥಾನೀಕರಣ ಅಂದರೆ ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಹೆಚ್ಚು ಕೈಗಾರಿಕೆಗಳು ಕಂಡು ಬರ್ತಾವೆ ಅನ್ನೋದು ಒಂದು ಅಂಶ. ಇನ್ನು ಯಾವ ಪ್ರದೇಶದಲ್ಲಿ ನೀರು ಸಿಗ್ತದೋ ಅಂತಹ ಪ್ರದೇಶದಲ್ಲಿ ಕೈಗಾರಿಕೆಗಳು ಹೆಚ್ಚು ಕಾಣಿಸ್ಕೊಳ್ತಾವೆ ನಮಗೆ. ಸರ್ಕಾರದ ನೀತಿ ನಿಯಮಗಳು ಎಲ್ಲಿ ಸುಲಭವಾಗಿದ್ದಾವೆ ಸರಳವಾಗಿದ್ದಾವೆ ಅಂತಹ ಪ್ರದೇಶದಲ್ಲಿ ಕೈಗಾರಿಕೆಗಳು ಹೆಚ್ಚು ಹುಟ್ಕೊಳ್ತಾವೆ. ಶಕ್ತಿ ಸಂಪನ್ಮೂಲಗಳ ಪೂರೈಕೆಯಲ್ಲಿ ಹೆಚ್ಚಿದೆ, ಮಾರುಕಟ್ಟೆ ಸೌಲಭ್ಯ ಎಲ್ಲಿ ಹೆಚ್ಚಿದೆ, ಕಾರ್ಮಿಕರು ಎಲ್ಲಿ ಹೆಚ್ಚು ದೊರೀತಾರೆ, ಆಮೇಲೆ ಸೂಕ್ತವಾದ ವಾಯುಗುಣ ಕೈಗಾರಿಕೆಗಳನ್ನು ಸ್ಥಾಪಿಸಲಿಕ್ಕೆ ಎಲ್ಲಿದೆ ಅಂತಹ ಪ್ರದೇಶದಲ್ಲಿ ಕೈಗಾರಿಕೆಗಳು ಹೆಚ್ಚು ಹುಟ್ಕೊಳ್ತಾವೆ. ಇದನ್ನು ನಾವು ಭಾರತದ ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಸಂಬಂಧಿಸಿದಂಥ ಅಂಶಗಳು ಅಂತ ಕರಿತೀವಿ. ಇನ್ನು ಕ್ವಶನ್ ನಂಬರ್ 28, ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ. ಸಾರ್ವಜನಿಕ ಹಣಕಾಸಿನ ಮಹತ್ವ ಒಂದು ಸಲನೋ ಎರಡು ಸಲ ಕೇಳಿದ್ದಾರೆ ಇದನ್ನು. ಸರ್ಕಾರವು ಕೋಶೀಯ ನೀತಿಯ ಮೂಲಕ ನೈಸರ್ಗಿಕ ಸಂಪತ್ತು, ಶ್ರಮ ಮತ್ತು ಬಂಡವಾಳವನ್ನು ಉತ್ಪಾದಕರ ನಡುವೆ ಸಮನಾಗಿ ಹಂಚಿಕೆ ಮಾಡುತ್ತದೆ. ಇದರ ಮೂಲಕ ಉತ್ಪಾದನೆಯು ಗರಿಷ್ಠ ಮಟ್ಟಕ್ಕೆ ಏರುವಂತೆ ನೋಡಿಕೊಳ್ಳುತ್ತದೆ. ಉತ್ಪಾದನೆಯಾದ ಆದಾಯವು ಎಲ್ಲ ಪ್ರಜೆಗಳಿಗೆ ಸಮಾನವಾಗಿ ಹಂಚಿಕೆಯಾಗುವಂತೆ ಮಾಡುತ್ತದೆ. ಎಲ್ಲ ಜನರು ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕುವಂತೆ ಮಾಡಲು ಪ್ರಯತ್ನಿಸುತ್ತದೆ. ಇದರಿಂದ ಪ್ರಜೆಗಳ ಕಲ್ಯಾಣ ಹೆಚ್ಚಳವಾಗಿ ದೇಶದ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ. ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರಗಳು ಸಮತೋಲನವಾಗಿ ಅಭಿವೃದ್ಧಿ ಹೊಂದುವಂತೆ ಕ್ರಮ ಕೈಗೊಳ್ಳುತ್ತದೆ. ಬಡತನ ನಿರುದ್ಯೋಗವನ್ನು ಹೋಗಲಾಡಿಸಲು ಬೆಲೆಗಳ ಏರಿಳಿತವನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಿ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಹೌದಾ ಇಂಥ ಎಲ್ಲ ಕೆಲಸಗಳಿಗೆ ಸಾರ್ವಜನಿಕ ಹಣಕಾಸು ಸರ್ಕಾರ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇದೇ ಕ್ವಶನ್ಗೆ ಇನ್ನೊಂದು ಅಥವಾ ಪ್ರಶ್ನೆ ಇದೆ. ಪ್ರಶ್ನೆ ಏನಂತ ನೋಡೋಣ. ಸುಗ್ಗಿ ಪೂರ್ವ ಹಾಗೂ ಸುಗ್ಗಿ ನಂತರದ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿತು? ಇದೊಂದು ಸ್ವಲ್ಪ ಲೈಟಾಗಿ ಹೊಸದು ಕ್ವಶನ್ ಇದು. ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನವು ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡ್ತಪ್ಪ ಅಂದರೆ, ಸುಗ್ಗಿ ಪೂರ್ವ ತಂತ್ರಜ್ಞಾನ ಇಲ್ಲಿ ಯೋಜಿತ ನೀರಾವರಿ ವ್ಯವಸ್ಥೆ, ಸುಧಾರಿತ ಬೀಜಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ರಾಸಾಯನಿಕ ಗೊಬ್ಬರಗಳ ಬಳಕೆ ಇತ್ಯಾದಿಗಳಿಂದ ಬೆಳೆ ಉತ್ತಮವಾಗಿ ಬರ್ತದೆ. ಸುಗ್ಗಿ ನಂತರದ ತಂತ್ರಜ್ಞಾನದಲ್ಲಿ ಇಲ್ಲಿ ಬೆಳೆ ಕೊಯ್ಲಿನ ನಂತರ ಉತ್ಪನ್ನದ ಸಾಗಾಣಿಕೆ, ಸಂಗ್ರಹಣೆ, ಮಾರಾಟ ಮುಂತಾದವುಗಳನ್ನು ವೈಜ್ಞಾನಿಕ ಕ್ರಮ ಬಳಸಿ ಕೈಗೊಳ್ಳೋದ್ರಿಂದ ಉತ್ತಮ ಲಾಭ ದೊರಕುತ್ತದೆ. ಆದ್ದರಿಂದ ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನ ಇವೆರಡೂ ಕೂಡ ಹಸಿರು ಕ್ರಾಂತಿ ಉಂಟಾಗಲಿಕ್ಕೆ ಪ್ರಮುಖ ಪಾತ್ರ ವಹಿಸಿತು. ಇನ್ನು ನೆಕ್ಸ್ಟ್ ಕ್ವಶನ್ನು, ಕ್ವಶನ್ ನಂಬರ್ 29, ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರವರ ಪ್ರಮುಖ ಪಾತ್ರವನ್ನು ವಹಿಸಿದ್ರು, ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಇದು ಒಂದು ಅಥವಾ ಎರಡು ಸಲ ರಿಪೀಟೆಡ್ ಆಗಿದೆ. ನೋಡ್ರಿ, ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ಕೆ ಶೇಷಾದ್ರಿ ಅಯ್ಯರವರ ಪಾತ್ರ. 1883ರಲ್ಲಿ ಕೆ ಶೇಷಾದ್ರಿ ಅಯ್ಯರವರು ಮೈಸೂರು ಸಂಸ್ಥಾನದ ದಿವಾನರಾದರು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪ್ರಾರಂಭಿಸಿದರು. ದೇಶದ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಿದರು. ಹೊಸ ರೈಲು ಮಾರ್ಗಗಳ ರಚನೆಗೆ ಕಾರಣೀಕರ್ತರಾದರು. ನೀರಾವರಿ ವ್ಯವಸಾಯಕ್ಕೆ ಹೆಚ್ಚಿನ ಗಮನ ಕೊಟ್ಟರು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ತೆರೆದರು. ಅಭಿನವ ಕಾಳಿದಾಸ ಎಂದೇ ಖ್ಯಾತರಾದ ಬಸವಪ್ಪ ಶಾಸ್ತ್ರಿಗಳಿಗೆ ಆಶ್ರಯ ನೀಡಿದರು. ಹೀಗೆ ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ಕೆ ಶೇಷಾದ್ರಿ ಅಯ್ಯರವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಇನ್ನು ಕ್ವಶನ್ ನಂಬರ್ 30, ಆನಿ ಬೆಸೆಂಟ್ ರವರು ಥಿಯಾಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದ್ರು, ದೃಢೀಕರಿಸಿ. ಇದು ಒಂದು ಎರಡು ಸಲ ರಿಪೀಟೆಡ್ ಕ್ವಶನ್ನು. ಹೌದಾ, ನೋಡ್ರಿ, ಆನಿ ಬೆಸೆಂಟ್ ರವರು ಥಿಯಾಸಾಫಿಕಲ್ ಸೊಸೈಟಿ ಕಾರ್ಯಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದ್ರು. ಹೆಂಗಪ್ಪ ಅಂದರೆ, ಭಾರತದಲ್ಲಿ ಥಿಯಾಸಾಫಿಕಲ್ ಸೊಸೈಟಿಯನ್ನು ಜನಪ್ರಿಯಗೊಳಿಸಿದ್ರು. ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದ್ರು. ಸಮಾಜದಲ್ಲಿ ವಿಶ್ವ ಸಹೋದರತೆಯನ್ನು ಮತ್ತು ಸಾಮರಸ್ಯವನ್ನು ಸಾಧಿಸಲು ಪ್ರಯತ್ನಿಸಿದ್ರು. ಸ್ವಾತಂತ್ರ್ಯ ಚಳುವಳಿಯನ್ನು ವ್ಯಾಪಕವಾಗಿ ಬೆಂಬಲಿಸಿದ್ರು. ನ್ಯೂ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದ್ರು. ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸಿದ್ರು. 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷೆಯಾಗಿದ್ದರು. ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಅಪಾರ ಕೊಡುಗೆಯನ್ನು ನೀಡಿದರು. ಯಾರು? ಆನಿ ಬೆಸೆಂಟ್ ರವರು ಥಿಯಾಸಾಫಿಕಲ್ ಸೊಸೈಟಿಯ ಮೂಲಕ. ಇನ್ನು ಕ್ವಶನ್ ನಂಬರ್ 31, ರಷ್ಯಾದೊಂದಿಗೆ ಭಾರತವು ಮೊದಲಿನಿಂದಲೂ ಉತ್ತಮ ಸಂಬಂಧವನ್ನು ಹೊಂದಿದೆ. ಇದು ಕೂಡ ರಿಪೀಟೆಡ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ದೆ. ಹೌದಾ,
ಚೀನಾ ಅಥವಾ ರಷ್ಯಾ ಎರಡರಲ್ಲಿ ಒಂದು ಕೇಳ್ತಾರೆ, ಹೆಚ್ಚು ಮತ್ತು ಕಡಿಮೆ ಅಂತ ಹೇಳಿದ್ದೆ. ಹಂಗಾರೆ ಭಾರತ ಮತ್ತು ರಷ್ಯಾದ ಸಂಬಂಧ. ಭಾರತ ರಷ್ಯಾದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ. 1966ರಲ್ಲಿ ತಾಸ್ಕೆಂಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದಕ್ಕೆ ರಷ್ಯಾ ಸಹಕರಿಸಿತ್ತು. 1971ರಲ್ಲಿ ಭಾರತ ಮತ್ತು ರಷ್ಯಾ 20 ವರ್ಷಗಳ ಶಾಂತಿ, ಮೈತ್ರಿ ಮತ್ತು ಸಹಕಾರದ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಆಮೇಲೆ ಭಾರತದ ಭಿಲಾಯಿ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸೋವಿಯತ್ ರಷ್ಯಾ ಸಹಕರಿಸಿತ್ತು. ನಮ್ಮ ದೇಶದ ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ರಷ್ಯಾದಿಂದ ಹೆಚ್ಚಿನ ನೆರವು ಆವಾಗೂ ಇತ್ತು, ಈಗಲೂ ಇದೆ. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ದೊರಕಬೇಕೆಂದು ರಷ್ಯಾ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ರಷ್ಯಾ ಈ ಒಂದು ವಿಷಯದಲ್ಲಿ ನಮಗೆ ತುಂಬ ಹತ್ತಿರದಲ್ಲಿದೆ ಅಂತ ನಾನು ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ, ಯಾಕಂದರೆ ನಮಗೆ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವ ಸಿಗಬೇಕು ಅಂತ ಅದು ಪ್ರತಿಪಾದಿಸ್ತದೆ. ಇನ್ನು ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡು ಬಂದಿದೆ ಏಕೆ? ಇದು ಕೂಡ ರಿಪೀಟೆಡ್ ಒಂದು 2-3 ಸಲ ಕೇಳಿದ್ದಾರೆ ಇದನ್ನು. SSL ಹೆಚ್ಚು ರಿಪೀಟೆಡ್ ಕ್ವಶನ್ಸ್ ಬರ್ತಾವೆ, ಆದರೆ ಸೈನ್ಸಲ್ಲಿ ಹಂಗೆ ಆಗೋದಿಲ್ಲ. ಸೈನ್ಸಲ್ಲಿ ಒಂದು ಸ್ವಲ್ಪ ಹೊಸ ಕ್ವಶನ್ಸ್ ಬರ್ತಾವೆ, ರಿಪೀಟೆಡ್ ಅಲ್ಲಿ ಅಂತ ಇರಲಿಲ್ಲ ಅಂತ ಹೇಳೋದಿಲ್ಲ. ಹೌದಾ, ಪಾಸಿಂಗು ಅಥವಾ 82ಗೆ ನೀವು 50 ಸ್ಕೋರ್ ಮಾಡ್ಬೋದು ರಿಪೀಟೆಡ್ ಕ್ವಶನ್ಗಳ ಮೂಲಕ. ಹೌದಾ, 80ಗೆ 70 ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ದೆನ್ ನಿರುದ್ಯೋಗಕ್ಕೆ ಕಾರಣಗಳೇನಪ್ಪ ಅಂದರೆ ಭಾರತದಲ್ಲಿ ಅತಿಯಾದ ಜನಸಂಖ್ಯೆ, ಜಗತ್ತಿನ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂಥ ರಾಷ್ಟ್ರ. ಆಮೇಲೆ ಯಾಂತ್ರೀಕರಣ ಹೆಚ್ಚಾಗಿರೋದು, ಯಂತ್ರಗಳ ಬಳಕೆ, ಇದು ನಿರುದ್ಯೋಗ ಸಮಸ್ಯೆಗೆ ಕಾರಣ ಆಗಿದೆ. ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಆಮೇಲೆ ಅನಕ್ಷರತೆ, ಇವೇ ಮೊದಲಾದ ಕಾರಣ ಏನಪ್ಪ ಅಂದರೆ ಅಂಶಗಳು ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣಗಳಾಗಿದ್ದಾವೆ. ಇನ್ನು ನಿತ್ಯ ಹರಿದ್ವರ್ಣ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಭಿನ್ನವಾಗಿವೆ. ನಿತ್ಯ ಹರಿದ್ವರ್ಣ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಸ್ವಲ್ಪ ಹೊಸದನ್ಬೋದು ಕ್ವಶನ್ನು, ಆದರೆ ಇದನ್ನೇನು ಸ್ಟಡಿ ಮಾಡಿಲ್ಲ ಹಿಂದಿನ ನೀವು, ಯಾಕಂದರೆ ನಿಮಗೆ ಒಂದೊಂದು ಕ್ವಶನ್ ಪೇಪರ್ ನಿತ್ಯ ಹರಿದ್ವರ್ಣದ ಅರಣ್ಯಗಳ ಬಗ್ಗೆ ಕೇಳಿದ್ದಾರೆ, ಒಂದೊಂದು ಕ್ವಶನ್ ಪೇಪರ್ ಮರುಭೂಮಿ ಅರಣ್ಯಗಳ ಬಗ್ಗೆ ಕೇಳಿದ್ದಾರೆ. ಅವು ಎರಡದನ್ನು ಓದ್ಕೊಂಡಿದ್ದರೆ ಏನಪ್ಪ ಅಂದರೆ ವ್ಯತ್ಯಾಸಗಳನ್ನು ಭಾಳ ಸರಾಗವಾಗಿ ಬರೀಬಹುದು. ಹೌದಾ, ಆಮೇಲೆ ಒಂದು ಸಲ ಎಲ್ಲೋ ನಿತ್ಯ ಹರಿದ್ವರ್ಣ ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸನ ಕೇಳಿದ್ದಾರೆ ಅಂತ ಅನ್ಕೋತೀನಿ. 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವಂಥ ಸ್ಥಳಗಳನ್ನು ನಿತ್ಯ ಹರಿದ್ವರ್ಣ ಅರಣ್ಯಗಳು ಅಂತ ಕರಿತೀವಿ, ಯಾಕಂದರೆ ಇಲ್ಲಿ ಕಾಡುಗಳು ಇರ್ತಾವೆ. 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವಂಥ ಸ್ಥಳಗಳು, ಹೌದಾ, ಅರಣ್ಯಗಳ ಪ್ರಮಾಣ ಕಡಿಮೆ ಇರ್ತದೆ ಇಲ್ಲಿ. ಹೌದಾ, ಇನ್ನು ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರ್ತದೆ ಅದು ನಿತ್ಯ ಹರಿದ್ವರ್ಣ ಅರಣ್ಯಗಳು. ಮರುಭೂಮಿ ಅರಣ್ಯಗಳಲ್ಲಿ ಕಂಡುಬರ್ತಾವಪ್ಪ ಅಂದರೆ ರಾಜಸ್ಥಾನ, ಪಂಜಾಬ, ಹರಿಯಾಣ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಕಂಡುಬರ್ತಾವೆ. ನಿತ್ಯ ಹರಿದ್ವರ್ಣ ಅರಣ್ಯಗಳು ಎತ್ತರವಾದ ಮರಗಳಿಂದ ಮತ್ತು ದಟ್ಟವಾಗಿರುವ ಮರಗಳಿಂದ ಕೂಡಿರ್ತಾವೆ. ಮರುಭೂಮಿ ಅರಣ್ಯಗಳು ಕುರುಚಲು ಜಾತಿಯ ಸಸ್ಯವರ್ಗ ಮತ್ತು ಮುಳ್ಳು ಕಂಟಿಗಳಿಂದ ಕೂಡಿರ್ತಾವೆ. ನಿತ್ಯ ಹರಿದ್ವರ್ಣ ಅರಣ್ಯಗಳು ಸದಾ ಹಸಿರಾಗಿರ್ತಾವೆ. ಮರುಭೂಮಿ ಅರಣ್ಯಗಳು, ಹೌದಾ, ಕೆಲವು ವೇಳೆ ಒಣಗಿದಂತಿರ್ತಾವೆ ಅಥವಾ ಹೆಚ್ಚು ಮುಳ್ಳುಗಳನ್ನು ಹೊಂದಿದಂಥ ಪೊದೆ ಸಸ್ಯಗಳು ಅಥವಾ ಕುರುಚಲು ಸಸ್ಯಗಳನ್ನು ಹೊಂದಿರ್ತವೆ. ಇನ್ನು ಕ್ವಶನ್ ನಂಬರ್ 5. ಈ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ 4 ಅಂಕದ 4 ಪ್ರಶ್ನೆಗಳು, ಒಟ್ಟು 16 ಅಂಕಕ್ಕೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ. ರಿಪೀಟೆಡ್ ಕ್ವಶನ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಹಿಂದಿನ ಕ್ವಶನ್ ಪೇಪರ್ಗಳನ್ನು ಬಿಡಿಸಬೇಕಾದ್ರೆ. ನೋಡ್ರಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಪಂಜಾಬಿನಲ್ಲಿ ಚಳುವಳಿಯಾಗಿ ವ್ಯಾಪಕವಾಗಿ ಹರಡಿತು. ಸುಮಾರು 20,000 ಜನ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ರೌಲತ್ ಕಾಯ್ದೆಯನ್ನು ವಿರೋಧಿಸಿ 1919 ಏಪ್ರಿಲ್ 13ರಂದು ಸಭೆ ಸೇರಿದ್ರು. ಸುತ್ತಲೂ ಎತ್ತರವಾದ ಗೋಡೆಗಳಿಂದ ಕಿರಿದಾದ ಪ್ರದೇಶದಿಂದ ಕೂಡಿದ ಜಲಿಯನ್ ವಾಲಾಬಾಗ್ನಲ್ಲಿ ಸಭೆಯು ಶಾಂತಿಯಿಂದ ನಡೆಯುತ್ತಿತ್ತು. ತನ್ನ ಸೈನ್ಯದೊಂದಿಗೆ ಬಂದ ಜನರಲ್ ಡಯರ್ನು ಯಾವುದೇ ಮುನ್ಸೂಚನೆಯನ್ನು ನೀಡದೆ ಸಭೆ ಸೇರಿದ್ದ ಜನರ ಮೇಲೆ ಗುಂಡಿನ ದಾಳಿಯನ್ನು ಆರಂಭಿಸಿದನು. ಇದರಿಂದ ಸುಮಾರು 379 ಜನ ಪ್ರಾಣ ಕಳೆದುಕೊಂಡು ಸಾವಿರಾರು ಜನ ಗಾಯಗೊಂಡರು. ಇದೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಸರ್ಕಾರವು ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಹಂಟರ್ ಆಯೋಗವನ್ನು ನೇಮಿಸಿತು. ಇನ್ನು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ. ಇದು ಕೂಡ ಏನಪ್ಪ ಅಂದರೆ ರಿಪೀಟೆಡ್ ಕ್ವಶನ್ನು, ಭಾಳ ಸಲ ಕೇಳಿದ್ದಾರೆ ಹಿಂದಿನ ಎಕ್ಸಾಮ್ಗಳಲ್ಲಿ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು. ಭಾರತೀಯರು ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಯಿತು. ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ. ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯತೊಡಗಿದವು.
ಆಮೇಲೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು. JS ಮಿಲ್, ಮ್ಯಾಂಟೆಸ್ಕೋ ಮತ್ತು ರುಸೋ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದವು. ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೆ ಆಯಿತು. ಭಾರತೀಯರು ತಮ್ಮ ಸಾಂಸ್ಕೃತಿಕ ಪರಂಪರೆ ಅರಿತುಕೊಳ್ಳಕ್ಕೆ ಸಾಧ್ಯ ಆಯಿತು. ಕ್ವಶನ್ ನಂಬರ್ 35. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು ಏಕೆ? ಡೆಫಿನೆಟ್ ಕ್ವಶನ್ ಅಂತ ಇದನ್ನು ನಾನು ಭಾಳ ಸಲನೇ ಹೇಳಿದ್ದೆ, ಹೌದಾ? ಪ್ರತಿ ಎಕ್ಸಾಮಲ್ಲೂ ಕೇಳಿದ್ದಾನೆ, ಈ ಎಕ್ಸಾಮಲ್ಲೂ ಕೇಳ್ತಾನೆ, ಮಾಡ್ರಿ ಅಂತ ಹೇಳಿದ್ದೆ. 4 ಅಂಕಕ್ಕೆ ಫಿಕ್ಸ್ ಕ್ವಶನ್ ಇದು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಲು ಕಾರಣಗಳು ಇದು. ಈ ದಂಗೆ ಏನಾಗಿರಲಿಲ್ಲಪ್ಪ ಅಂದರೆ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. ದೇಶದ ಬಿಡುಗಡೆಗಾಗಿ ನಡೆದಕ್ಕಿಂತ ಅವರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು ಸೈನಿಕರದು. ಯೋಜಿತ ದಂಗೆ ಆಗಿರಲಿಲ್ಲ. ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟು ಇರಲಿಲ್ಲ. ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನೆ ಕೊರತೆ ಇತ್ತು. ಯುದ್ಧ ತಂತ್ರ, ಸೈನಿಕ ಪರಿಣತಿ, ಸೂಕ್ತ ಸೇನಾ ನಾಯಕತ್ವ ಕೊರತೆ ಇತ್ತು. ಹೋರಾಟಗಾರರಲ್ಲಿ ನಿಶ್ಚಿತವಾದ ಗುರಿ ಇರಲಿಲ್ಲ. ಹಲವಾರು ದೇಶೀಯ ರಾಜರು ಬ್ರಿಟಿಷರಿಗೇನಪ್ಪ ಅಂದರೆ ನಿಷ್ಠರಾಗಿದ್ದರು. ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸವನ್ನು ಕಳೆದುಕೊಂಡಿತು. ಇನ್ನು ಕ್ವಶನ್ ನಂಬರ್ 36. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಹಿಂದೆಂದಿಗಿಂತ ಉತ್ತಮವಾಗಿದೆ. ಹೌದಾ? ಕೇಳುವಂಥ ಶೈಲಿ ಮಾತ್ರ ಬದಲು ಕ್ವಶನ್ ರಿಪೀಟ್ ಆಗಿದೆ ಇದು ಕೂಡ. ನೋಡ್ರಿ, ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಹಿಂದೆಂದಿಗಿಂತ ಉತ್ತಮವಾಗಲು ಪ್ರೇರಕವಾದಂಥ ಅಂಶಗಳು ಯಾವಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ, ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡಲಾಗಿದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ, ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ, ಮಹಿಳಾ ಆಯೋಗಗಳ ರಚನೆ ಮತ್ತು ಸ್ಥಾಪನೆ, ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿಯನ್ನು ಒದಗಿಸಲಾಗಿದೆ, ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ಒದಗಿಸಲಾಗಿದೆ, ಕರ್ನಾಟಕದಲ್ಲಿ ಸ್ಥಳೀಯ ಸರ್ಕಾರಗಳಲ್ಲಿ 50% ಮೀಸಲಾತಿಗಳನ್ನು ನೀಡಲಾಗಿದೆ, ಸ್ತ್ರೀ ಶಕ್ತಿ ಸಂಘಗಳನ್ನು ಸ್ಥಾಪಿಸಲಾಗಿದೆ, ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಮೂಲಕ ಸಾಲ ನೀಡುವುದು, ಹೌದಾ, ಅವರು ತಮ್ಮ ಸ್ವ ಉದ್ಯೋಗಗಳನ್ನು ಕೈಗೊಳ್ಳಲಿಕ್ಕೆ, ಹೌದಾ, ಆತ್ಮನಿರ್ಭರವನ್ನು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿಕ್ಕೆ ಏನೇನು ಬೇಕಲ್ಲ ಅದನ್ನು ಒದಗಿಸಲಾಗಿದೆ. ಮಹಿಳೆಯರಿಗೆ ಪ್ರಾಶಸ್ತ್ಯವನ್ನು ನೀಡಿ. ಇನ್ನು ಕ್ವಶನ್ ನಂಬರ್ 37. ಚಂಡಮಾರುತಗಳು ವಿಧ್ವಂಸಕಾರಿಗಳು ದೃಢೀಕರಿಸಿ. ಹೌದಾ? ಚಂಡಮಾರುತಗಳು ವಿಧ್ವಂಸಕಾರಿ ದೃಢೀಕರಿಸಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡ್ರಿ, ಚಂಡಮಾರುತಗಳು ವಿಧ್ವಂಸಕಾರಿಗಳು. ಉಷ್ಣವಲಯದ ಆವೃತ್ತ ಮಾರುತಗಳು ಬಹಳ ವಿನಾಶಕಾರಿಯಾದವು. ಪ್ರಾಣ ಮತ್ತು ಆಸ್ತಿಗಳಿಗೆ ಹಾನಿಯನ್ನುಂಟು ಮಾಡ್ತಾವೆ. ಕಟ್ಟೆಗಡೆಗಳಿಗೆ ಧಕ್ಕೆಯನ್ನುಂಟು ಮಾಡ್ತಾವೆ. ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳನ್ನು ಅಸ್ತವ್ಯಸ್ತಗೊಳಿಸ್ತಾವೆ. ವಿದ್ಯುತ್ ಸರಬರಾಜಿಗೆ ಅಡಚಣೆಯನ್ನುಂಟು ಮಾಡ್ತಾವೆ. ಬೆಳೆಗಳು, ಸ್ವಾಭಾವಿಕ ಸಸ್ಯವರ್ಗ, ಪ್ರಾಣಿ ಸಂಕುಲಗಳಿಗೆ ಹಾನಿಯನ್ನುಂಟು ಮಾಡ್ತಾವೆ. ಕೆಲವು ವೇಳೆ ಚಂಡಮಾರುತ ಅಪ್ಪಳಿಸಿ ಆ ಪ್ರದೇಶದ ಜನಜೀವನ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಡ್ತದೆ. ಆಮೇಲೆ ಒಳನಾಡಿನ ಜಲರಾಶಿಗಳು ಲವಣಯುಕ್ತವಾಗ್ತವೆ. ಚಂಡಮಾರುತಗಳು ನಿಂತ ನಂತರ ಸಾಂಕ್ರಾಮಿಕ ರೋಗಗಳು, ಅಪಾರ ಹಾನಿ, ಹೌದಾ, ಇಂಥವೆಲ್ಲ ಉಂಟಾಗೋದರಿಂದ ಚಂಡಮಾರುತಗಳು ವಿಧ್ವಂಸಕಾರಿಗಳು ಎಂದು ಹೇಳಬಹುದು. ಇನ್ನು ಕ್ವಶನ್ ಮೇನ್ ನಂಬರ್ 6. ಹೌದಾ? ಭಾರತದ ನಕ್ಷೆಯನ್ನು ಬರೆದು 38ನೇ ಪ್ರಶ್ನೆ ಏನಪ್ಪ ಅಂದರೆ ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. 23.5 ಡಿಗ್ರಿ ಉತ್ತರ ಅಕ್ಷಾಂಶ, ನರ್ಮದಾ ನದಿ, ವಿಶಾಖಪಟ್ಟಣಂ, ಅಮೃತ್ಸರ್. ಹೌದಾ? ಹಂಗಾರೆ ನೋಡ್ರಿ, ಇದೇನಪ್ಪ ಅಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಹೌದಾ? ಪಂಜಾಬ್, ಇಲ್ಲಿ ಡೆಲ್ಲಿ ಇದೆ, ಇಲ್ಲಿ ಪಂಜಾಬ್ ಇದೆ. ಪಂಜಾಬ್ದಲ್ಲಿ ಅಮೃತ್ಸರ. ಆಮೇಲೆ ಈ ಕಡೆ ಏನು ಹರಿತಾ ಇದ್ದಿಲ್ಲ ಇದು ನರ್ಮದಾ ನದಿ. ಆಮೇಲೆ ಇಲ್ಲೇನಿದೆ ಅದು ವಿಶಾಖಪಟ್ಟಣಂ. ಹೌದಾ? ಗುರುತಿಸಿರತ್ತ ಅಂತ ಅನ್ಕೋತೀನಿ 5 ಅಂಕಕ್ಕೆ. ಹೌದಾ? ವೆರಿ ಸಿಂಪಲ್. 1 ಅಂಕ ನಕ್ಷೆಗೆ, 4 ಅಂಕ ಗುರುತಿಸ್ಲಿಕ್ಕೆ. ಅಮೃತ್ಸರ್, 23.5 ಡಿಗ್ರಿ ಉತ್ತರ ಅಕ್ಷಾಂಶ, ನರ್ಮದಾ ನದಿ, ವಿಶಾಖಪಟ್ಟಣ. ಹಾಗಾದರೆ ಇಲ್ಲಿವರೆಗೂ ನಿನ್ನೆ ನಡೆದಂಥ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಹೌದಾ? ಸ್ವಲ್ಪ ಹೊತ್ತಿನಲ್ಲೇ ಏನು ಮಾಡ್ತೀನಿ ಅಂದರೆ ಇಂಗ್ಲೀಷ್ ಮಾಧ್ಯಮದ ಕೀ ಆನ್ಸರ್ಗಳನ್ನು ಬಿಡಿಸಾಕುವಂಥ ಕೆಲಸ ಮಾಡ್ತೀನಿ. ಆದಷ್ಟು ನಿಮ್ಮ ಎಕ್ಸಾಮ್ ಮುಗಿದ ಮೇಲೆ ಈ ಕೀ ಆನ್ಸರ್ಗಳನ್ನ ನೋಡ್ಕೊಳ್ರಿ. ಈಗ ಏನು ಮಾಡ್ರಪ್ಪ ಅಂದರೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ನಾಳೆ ನಾಡಿದ್ದು ಏನು ನಿಮ್ಮ ಎಕ್ಸಾಮ್ ಇದ್ದಿಲ್ಲ, ವಿಜ್ಞಾನಕ್ಕೆ ತಯಾರಿಯನ್ನು ನಡೆಸ್ರಿ.
ಹೌದಾ? ಅಲ್ಲೂ ಕೂಡ ನಾನೇನು ಮಾಡಿದ್ದೀನಿ ಅಂದರೆ ಎರಡರಲ್ಲಿ ಯಾವ್ಯಾವ ರಿಪೀಟ್ ಆಗ್ತಾವ, ಯಾವ ಇಂಪಾರ್ಟೆಂಟ್ ಕ್ವಶನ್ಸು, ಇದನ್ನು ಮಾಡಲೇಬೇಕು, ಡಯಾಗ್ರಾಮ್ಸ್ ಯಾವುದು ಅಂತ ನಾನು ಹೇಳಿದ್ದೀನಿ. ಅವುಗಳನ್ನು ನೋಡ್ಕೊಳ್ಳೋವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.